ಆಗಬಾರ್ದಾಗಿತ್ತು, ಆಯಿತು. ಆದರೆ ಅಲ್ಲಿಗೆ ಮುಗ್ದಿಲ್ಲ ಅಲ್ಲ. ದುರಂತವನ್ನು ಮ್ಯಾನೇಜ್ ಮಾಡೋದು ಮಾತ್ರವಲ್ಲ, ರಾಜಕೀಯ ಆರೋಪ ಪ್ರತ್ಯಾರೋಪ ಇದನ್ನು ಕೂಡ ಮ್ಯಾನೇಜ್ ಮಾಡುವ ಅನಿವಾರ್ಯತೆ. ರಾಹುಲ್ ಗಾಂಧಿ ಇನ್ಫ್ಯಾಕ್ಟ್ ನಿನ್ನೆ ಮಧ್ಯರಾತ್ರಿ ನಡೆದಂತಹ ಈ ಕಾಲ್ತುಳಿತ ಪ್ರಕರಣಕ್ಕೆ ಮಿಸ್ಮ್ಯಾನೇಜ್ಮೆಂಟ್, VIP ಕಲ್ಚರ್ ಅಂದರೆ ಈ ಕುಂಭಮೇಳಕ್ಕೆ ಬರುವಂತಹ VIP VVIPಗಳ ದೇಖ್ಭಾಲ್, ಅವರನ್ನ ನೋಡ್ಕೊಳ್ಳೋದು, ಅವ್ರಿಗೆ ಹೋಗಿ ಪುಣ್ಯಸ್ನಾನ ಮಾಡಿಸೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತು ಯೋಗಿ ಆದಿತ್ಯನಾಥ್ ಸರ್ಕಾರ. ಬಡ ಜನರು, ಬಡ ಭಕ್ತರನ್ನ ಬೀದಿಗೆ ಬಿಟ್ಟು ಕಾಲ್ತುಳಿತದಲ್ಲಿ ಸಾಯೋ ರೀತಿಯಲ್ಲಿ ಮಾಡ್ತು ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಈ ದುರ್ಘಟನೆ ಬಗ್ಗೆ ಕಣ್ಣೀರು ಹಾಕ್ತಾ ಸ್ವಾಮೀಜಿಯೊಬ್ಬರು ಮಾತನಾಡಿದ್ದಾರೆ. ಅವರು ಕೂಡ ಬಹುತೇಕ ಹೀಗೇನೆ, VVIP VIPಗಳಿಗೆ ಮಾತ್ರವಲ್ಲ, ಬರುವ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸಮಾನವಾದ ಸೌಲಭ್ಯಗಳು ಸಿಗುವಂತೆ ಆಗಬೇಕು ಅಂತ ಹೇಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಕುಂಭದಲ್ಲಿ ಅಲ್ಲಿಗೆ ನಿಜಕ್ಕೂ VIP ಕಲ್ಚರನ್ನು ಹೆಚ್ಚಿಗೆ ಗಮನ ಕೊಡಲಾಯ್ತಾ? ಅವರಿಗೆ ಬೇಕಾದ ಸೌಲಭ್ಯಗಳನ್ನೇ ಹೆಚ್ಚಿಗೆ ಗಮನ ಕೊಟ್ಟು ಮಾಡಲಾಯ್ತಾ? ಬಡ ಭಕ್ತರನ್ನ ನಿರ್ಲಕ್ಷಿಸಿದ ಸರ್ಕಾರ. ವಿರೋಧ ಪಕ್ಷದಿಂದ ಯೋಗಿ ಮೇಲೆ ಇದೀಗ ಆರೋಪದ ಸುರಿಮಳೆ. ನಿನ್ನೆ ರಾತ್ರಿ ಆದ ಅವಘಡಕ್ಕೆ ಕಾರಣ ಸರ್ಕಾರದ ನಿರ್ಲಕ್ಷ್ಯನ ಅಥವಾ ಜನರೇ ಆತುರಾತುರವಾಗಿ ಪುಣ್ಯಸ್ನಾನ ಮಾಡುವ ಸಲುವಾಗಿ ಸಂಭವಿಸಿದ ಅಚಾನಕ ಘಟನೆನ ಅನ್ನೋ ಪ್ರಶ್ನೆಗೆ ಬಂದು ನಿಂತಿದೆ ನೆನೆಯ ಈ ಘಟನೆ. बड़े दुख का समाचार है। बहुत ही अत्यंत क्षोभ हुआ है आज कि आज कुंभ को प्रशासनिक व्यवस्थाओं के द्वारा कलंकित होना पड़ा है। पिछले स्नान के बाद भी हम सब अखाड़े वालों ने पूरे प्रशासन को सचेत किया था और प्रशासन जब ये आंकड़ा देख रहा है कि 50 करोड़ आने वाले हैं, 40 करोड़ आने वाले हैं, जब प्रशासन का ये अनुमान था तो उसको सेना के हवाले कुंभ को क्यों नहीं किया गया? यहाँ प्रश्न विचारणीय है। मैं उत्तर प्रदेश के चीफ सेक्रेटरी और उत्तर प्रदेश के जो DGP लाइन ऑर्डर हैं, जो DGP हैं, मैं इन लोगों को व्यक्तिगत हमेशा कहता रहा और उसका परिणाम है कि आज हमारे ऐसे ऐसे श्रद्धालु, किसी के बाप का बेटा चला गया है, किसी का पुत्र चला गया है। बहुत दुखद समाचार है, बहुत व्यथित हैं। मैं निरंजनी अखाड़े में जब अभी आया तो मैं अभी अपने सभी महामंडलेश्वर साथियों से कह के आया कि आप लोग यहाँ से ये अनाउंस मत करिए कि ऐसा हो गया है। लगभग 8 से 10 करोड़ श्रद्धालु इस समय प्रयागराज के अंदर मौजूद है। से 2 बजे के बीच में अखाड़ा मार्ग पर, जहाँ पे अखाड़ों के अमृत स्नान के दृश्य से बैरिकेड्स भी किए गए थे, तो बैरिकेड्स को फांद करके आने में कुछ श्रद्धालु गंभीर रूप से घायल हुए हैं। आज की चुनाव सभा को संबोधन करने से पहले मैं महाकुंभ में जो दुखद हादसा हुआ है, संवेदना व्यक्त करता हूं और घायलों के जल्द स्वस्थ होने की कामना करता हूं। मैं यूपी सरकार के साथ निरंतर संपर्क में हूं। मौनी अमावस्या की वजह से करोड़ों श्रद्धालु आज वहां पहुंचे हुए हैं। कुछ समय के लिए स्नान की प्रक्रिया में रुकावटें आई थी, लेकिन अब कई घंटों से सुचारू रूप से यात्री स्नान कर रहे हैं। ನಾವು ವಿಸಿಟ್ ಮಾಡಿದ್ದೇವೆ. ನಮಗೆ ಅಲ್ಲಿ UP ಸ್ಪೀಕರ್ ಸತೀಶ್ ಮಹಾನ್ ಅವರು ಬಹುಶಃ ಇವತ್ತು ನಮ್ಮನ್ನು ಆಹ್ವಾನಿಸಿದ್ದಾರೆ. ನಮಗೆ ನೇರವಾಗಿ ಏನು ಸಮಸ್ಯೆ ಇರುವುದಿಲ್ಲ.
ಅಲ್ಲಿ ನೇರವಾಗಿ ಹೋಗುವಂಥದ್ದು ಪ್ರೋಟೋಕಾಲ್ ವ್ಯವಸ್ಥೆ ಅಲ್ಲಿ ಇದೆ. ವ್ಯವಸ್ಥೆ ಹೇಗಿತ್ತು ಅಂತ ನಾವು ಹೋಗುವಾಗ ಸರಿ ಇದೆ, ನಮಗೆ ಹೇಳಿದೆ ಅಲ್ಲ, ನಮ್ಮದು VIP ಗಳಿಗೆ ಗೌರ್ಮೆಂಟ್ ಅತಿಥಿಗಳಿಗೆ ಬೇರೆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ಅದು ಏನು ಸಮಸ್ಯೆ, ನನಗೆ ಜನಸಾಮಾನ್ಯರಲ್ಲಿ ಏನಿದೆ ಯಾವುದೇ ನಮಗದು ಗೊತ್ತಾಗಲಿಲ್ಲ. ಇದರಲ್ಲಿ ಏನಾದರೂ ಕೂಡ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಕುಂಭಮೇಳ ನಮ್ಮ ದೇಶದಲ್ಲಿ 4 ಕಡೆ ನಡೆಯುತ್ತೆ. 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, ಅದಾದ ನಂತರ 144 ವರ್ಷಕ್ಕೊಮ್ಮೆ. ಕುಂಭಮೇಳಗಳಲ್ಲಿ ಅವಘಡಗಳಾಗಿರೋದು ಇದು ಮೊದಲಲ್ಲ, ಕೊನೆ ಆಗಲಿ ಅನ್ನೋದು ನಮ್ಮ ಆಶಯ. ಯಾವಾಗ ಕುಂಭಮೇಳ ನಡೆದ ಸಂದರ್ಭದಲ್ಲಿ ಯಾವ ರೀತಿಯಾದ ಅವಘಡಗಳಾಗಿತ್ತು, ಯಾವ ಜಾಗದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಸ್ವತಂತ್ರ ನಂತರದಲ್ಲಿ ನಡೆದ ಅತಿ ದೊಡ್ಡ ಮೇಳ ಕುಂಭಮೇಳ ಇದೇ ಪ್ರಯಾಗರಾಜ್ನಲ್ಲಿ ನಡೆದದ್ದು 1954ರಲ್ಲಿ. ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ 800 ಮಂದಿ 1954ರಲ್ಲಿ ಆದ ಘಟನೆ ಇದು. 800 ಮಂದಿ ಸಾವನ್ನಪ್ಪಿದ್ರು. ಇದೇ ಪ್ರಯಾಗ್ರಾಜ್, ಆಗ ಅಲಹಾಬಾದ್ ಅಂತ ಹೇಳಿ ಕರೆಸ್ಕೊಳ್ತಾ ಇತ್ತು. ಇನ್ನೋದಾದ ನಂತರದಲ್ಲಿ 1986ರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳ, ಅಲ್ಲಿ ಕಾಲ್ತುಳಿತ ಸಂಭವಿಸಿ 200 ಮಂದಿ ಸಾವನ್ನಪ್ಪಿದ್ರು. 1986ರಲ್ಲಿ ನಡೆದ ಘಟನೆ ಇದು. ಅದಾದ ನಂತರ 2003ರಲ್ಲಿ ನಾಸಿಕ್ನ ಕುಂಭಮೇಳದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ 39 ಮಂದಿ ಸಾವನ್ನಪ್ಪಿದ್ರು ನಾಸಿಕ್ನ ಕುಂಭಮೇಳದ ಸಂದರ್ಭದಲ್ಲಿ. 2013ರಲ್ಲಿ ಪ್ರಯಾಗ್ರಾಜ್ನಲ್ಲೇ ನಡೆದ ಕುಂಭಮೇಳ, ಆದರೆ ಇದು ತ್ರಿವೇಣಿ ಸಂಗಮದ ಬಳಿಯಲ್ಲಾದ ಘಟನೆ ಅಲ್ಲ, ಅವಘಡ ಅಲ್ಲ, ಬದಲಾಗಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್, ರೈಲ್ವೆ ನಿಲ್ದಾಣ, ಅಲ್ಲಿ ಹೆಚ್ಚಿನ ಜನಸಂದಣಿಯಾಗಿ ಅಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 42 ಮಂದಿ ಸಾವನ್ನಪ್ಪಿದ್ರು. ಅದಾದ ನಂತರ ಈಗ 2025ನೇ ಇಸ್ವಿಯಲ್ಲಿ ಸಂಭವಿಸಿರುವ ಕಾಲ್ತುಳಿತ ಪ್ರಕರಣ 30 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ. ಅವಘಡಗಳು ಆಗದೇ ಇರಲಿ ಅಂತ ಹೇಳೇನೆ ಸಾಕಷ್ಟು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ವಿಶೇಷವಾಗಿ 29ನೇ ತಾರೀಕು ಅಂದರೆ ಈ ದಿನ ಇರುವ ವಿಶೇಷ ಸ್ನಾನ, ಅಮೃತ ಸ್ನಾನ, ಮೌನಿ ಅಮಾವಾಸ್ಯೆ ದಿನ ಯಾವುದೇ ರೀತಿ ಅವಘಡಗಳಾಗಬಾರ್ದು. 6 ಕೋಟಿ ಜನ ಇವತ್ತು ಒಂದೇ ದಿನ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಆದರೆ 10 ಕೋಟಿ ಜನ ಬಂದರೂ ಕೂಡ ಯಾವುದೇ ರೀತಿಯ ಅವಘಡಗಳಾಗದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿ ಖುದ್ದು ಯೋಗಿ ಆದಿತ್ಯನಾಥ್ ತಿಳಿಸಿದರು. ಆದರೂ ಈ ಅವಘಡ ಆಗಿದ್ದು ಯಾಕೆ ಅನ್ನೋದು ಸದ್ಯಕ್ಕಿರುವ ಮೂಲಭೂತ ಪ್ರಶ್ನೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ